ನಮಸ್ಕಾರ ಸ್ನೇಹಿತರೆ, ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡು ಸ್ನೇಹಿತರೆ. ಎಲ್ರಿಗೂ ಮೀಡಿಯಾ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ 2026ರ ವರ್ಷದಲ್ಲಿ ಜನವರಿ 28ರ ನಂತರ ಅಂದರೆ ಈ ಕೊನೆಯ ದಿನಗಳಂದು ಈ ಕನ್ಯಾ ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಒಲಿಯಲಿದೆ, ಈ ಫೆಬ್ರವರಿ ಮೊದಲ ವಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಾಣಲಿದ್ದೀರಿ, ಈ ತಿಂಗಳು ಉಂಟಾಗ್ತಿರುವಂತಹ ಗ್ರಹ ಸಂಚಾರದ ಬದಲಾವಣೆಯು ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿ, ಆರೋಗ್ಯ, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ಹಾಗೆಯೇ ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆಯೇ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಹಾಗೆ ಇರುವಂತಹ ಸಮಸ್ಯೆಗಳಿಗೆ ಸರಳ ಪರಿಹಾರಗಳೇನು ಎಂಬುದನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇದರಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋನ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ. ಸೊ ಫಸ್ಟಿಂದ ಎಂಡ್ ತನಕ ವಿಡಿಯೋನ ವಾಚ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಇನ್ನು ಈ ಕನ್ಯಾ ರಾಶಿಯವರಿಗೆ ಜನವರಿ ತಿಂಗಳಿನಲ್ಲಿ ಉಂಟಾದಂತಹ ಗ್ರಹ ಸಂಚಾರ ಹೇಗಿರಲಿದೆ ಎಂಬುದನ್ನು ಮೊದಲನೇದಾಗಿ ನೋಡ್ತಾ ಬರೋಣ. ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದರೆ, ಧನುಸ್ಸು ರಾಶಿಯ 4ನೇ ಮನೆಯಿಂದ ಮಕರ ರಾಶಿಯ 5ನೇ ಮನೆಗೆ ಜನವರಿ 13ರಂದೇ ರಾಶಿ ಬದಲಾವಣೆ ಮಾಡಿರೋ ಕಾರಣ ಸಾಕಷ್ಟು ಬದಲಾವಣೆಗಳನ್ನು ಈ ತಿಂಗಳು ಕೊನೆವರೆಗೂ ಕಾಣ್ತಾ ಬರ್ತೀರಿ. ಇದರಿಂದ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಸಕಾರಾತ್ಮಕ ಬದಲಾವಣೆಗಳು ಕೂಡ ಕಾಣಿಸಲಿಕ್ಕೆ ಸಿಗ್ತವೆ ಈ ಕೊನೆಯ ವಾರಗಳಂದು. ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ, ಧನುಸ್ಸು ರಾಶಿಯ 4ನೇ ಮನೆಯಿಂದ ಮಕರ ರಾಶಿಯ 5ನೇ ಮನೆಗೆ ಜನವರಿ 17ರಂದು ರಾಶಿ ಬದಲಾವಣೆಯನ್ನು ಮಾಡಿರತಕ್ಕಂತಹ ಬುಧನು ನಿಮ್ಮ ಜೀವನದಲ್ಲಿ ವೃತ್ತಿಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರಲಿದ್ದಾನೆ. ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ, ಮಿಥುನ ರಾಶಿಯ 10ನೇ ಮನೆಯಲ್ಲಿ ಈ ತಿಂಗಳು ಪೂರ್ತಿ ಗುರು ಇರಲಿದ್ರೆ, ಶನಿ ಮೀನ ರಾಶಿಯ 7ನೇ ಮನೆಯಲ್ಲಿ ಈ ತಿಂಗಳು ಪೂರ್ತಿ ಇರಲಿದ್ದಾರೆ. ರಾಹು ಕುಂಭ ರಾಶಿಯ 6ನೇ ಮನೆಯಲ್ಲಿ ಇದ್ದರೆ, ಕೇತು ಸಿಂಹ ರಾಶಿಯ 12ನೇ ಮನೆಯಲ್ಲಿ ಇರಲಿದ್ದಾರೆ ಸ್ನೇಹಿತರೆ. ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ, ಧನುಷ್ ರಾಶಿಯ 4ನೇ ಮನೆಯಿಂದ ಮಕರ ರಾಶಿಯ 5ನೇ ಮನೆಗೆ ಜನವರಿ 16ರಂದೇ ರಾಶಿ ಬದಲಾವಣೆಯನ್ನು ಮಾಡಿರತಕ್ಕಂತಹ ಮಂಗಳನು ಇದರಿಂದ ಈ ಕೊನೆಯ ವಾರಗಳಂದು ಅಂದರೆ ಫೆಬ್ರವರಿ ಮೊದಲ ವಾರದಂದು ಕೂಡ ಸಾಕಷ್ಟು ಬದಲಾವಣೆಗಳನ್ನು ಈ ಮಂಗಳನ ಸಂಚಾರದಿಂದ ಕಾಣ್ತಾ ಬರ್ತೀರಿ. ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ, ಸೂರ್ಯನು ಧನುಸ್ಸು ರಾಶಿಯ 4ನೇ ಮನೆಯಿಂದ ಮಕರ ರಾಶಿಯ 5ನೇ ಮನೆಗೆ ಜನವರಿ 14ರಂದೇ ರಾಶಿ ಬದಲಾವಣೆ ಮಾಡೋದ್ರಿಂದ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣ್ತಾ ಬರ್ತೀನಿ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರಿಗೆ ಈ ಜನವರಿ ತಿಂಗಳು ಮನೆಯ ಸೌಕರ್ಯ ಮತ್ತು ಕೆಲಸದ ಜವಾಬ್ದಾರಿ ನಡುವೆ ನಿಮ್ಮ ಮನಸ್ಸನ್ನು ಎಳೆಯಲ್ಪಡುವಂತೆ ಪ್ರಾರಂಭವಾಗಿತ್ತು. ನಿಮ್ಮಲ್ಲಿ ಕೆಲವರು ಕೌಟುಂಬಿಕ ಕರ್ತವ್ಯಗಳಿರ್ಬೋದು, ಆಸ್ತಿ ಸಮಸ್ಯೆಗಳು ಅಥವಾ ಭಾವನಾತ್ಮಕ ಹೊರೆಗಳನ್ನು ಮೌನವಾಗಿ ನಿಭಾಯಿಸ್ತಿರುವಂತೆ ಭಾವಿಸ್ಕೊಂಡಿರ್ತೀರಿ. ಆದರೆ ವೃತ್ತಿಪರವಾಗಿ ಕೆಲಸದಲ್ಲಿ ತೋರಿಸ್ಕೊಳ್ತಾ ಹೋಗ್ತೀರಿ ಸ್ನೇಹಿತರೆ. ಈ ಸುದ್ದಿ ಏನಂತಂದರೆ ಒಳ್ಳೆಯ ಸುದ್ದಿ ಅಂತಲೇ ಹೇಳ್ಬೋದು. ಈ ತಿಂಗಳು ನಿಮ್ಮ ವೃತ್ತಿ ಜೀವನದ ಆಶೀರ್ವಾದಗಳು ಪ್ರಬಲವಾಗ್ತಾ ಬರ್ತದೆ. ಅದೇ ರೀತಿಯಲ್ಲಿ ಈ ಫೆಬ್ರವರಿ ಮೊದಲ ವಾರದಲ್ಲೂ ಕೂಡ 10ನೇ ಮನೆಯಲ್ಲಿರುವಂತಹ ಗುರುವಿನಿಂದಾಗಿ ನಿಮ್ಮ ಬೆಳವಣಿಗೆ, ಖ್ಯಾತಿ ಮತ್ತು ದೀರ್ಘಕಾಲೀನ ಸ್ಥಿರತೆಯನ್ನು ಕಾಣ್ತಾ ಬರ್ತೀರಿ ಅಂತಲೇ ಹೇಳ್ಬೋದು. ನೀವು ಆಂತರಿಕವಾಗಿ ಅನಿಶ್ಚಿತತೆಯನ್ನು ಅನುಭವಿಸಿದ್ರೂ ಕೂಡ ನೀವು ಬಾಹ್ಯವಾಗಿ ಪ್ರಗತಿಯನ್ನು ಕಾಣ್ತಾ ಬರ್ತೀರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದರಲ್ಲೂ ಈ ತಿಂಗಳ ಮಧ್ಯದ ನಂತರ ನಿಮ್ಮಲ್ಲಿ ಆತ್ಮವಿಶ್ವಾಸ ಮೂಡಿರೋ ಕಾರಣ ನಿಮ್ಮ ಮನಸ್ಥಿತಿ ಹಗುರವಾಗ್ತಾ ಹೋಗ್ತದೆ. ಜನವರಿ 28ರ ನಂತರ ಮನಸ್ಸು ಇನ್ನಷ್ಟು ಸ್ಪಷ್ಟವಾಗ್ತದೆ. ನಿಮ್ಮ ಸೃಜನಶೀಲತೆ ಎಚ್ಚರಗೊಳ್ತದೆ. ಈಗ ನಾನಾಗಿ ಏನಾದರೂ ಮಾಡಬಹುದು ಎಂದು ನಿಮಗೆ ಅನಿಸ್ಬೋದು ಸ್ನೇಹಿತರೆ. ಇನ್ನು ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ಬಂದ್ಬಿಡೋಣ. ವೃತ್ತಿಯಲ್ಲಿ ನಿಮ್ಮ ಮನೆಯ ವಿಷಯಗಳು, ಕೌಟುಂಬಿಕ ಜವಾಬ್ದಾರಿಗಳು ಅಥವಾ ಆಂತರಿಕ ಒತ್ತಡದೊಂದಿಗೆ ಮಾನಸಿಕವಾಗಿ ಬ್ಯುಸಿಯಾಗಿರ್ತೀರಿ. ನಿಮ್ಮಲ್ಲಿ ಕೆಲವರು ಕಚೇರಿ ಕೆಲಸಗಳನ್ನು ನಿರ್ವಹಿಸುವಾಗ ರಿಪೇರಿ, ಸ್ಥಳಾಂತರದ ಆಲೋಚನೆಗಳು, ಆಸ್ತಿ ಮಾತುಕತೆ ಅಥವಾ ಕೌಟುಂಬಿಕ ನಿರ್ಧಾರಗಳನ್ನು ಸಹ ಎದುರಿಸಬಹುದು. ಅದು ನಿಮಗೆ ಆಯಾಸವನ್ನು ಕೂಡ ಉಂಟು ಮಾಡಿರ್ಬೋದು. ಆದರೆ ನಿಮ್ಮ ಸಮರ್ಪಣೆ ಬಲವಾಗಿರ್ತದೆ. ಈ ಬಲದಿಂದ ಉತ್ತಮವಾದಂತಹ ಫಲಿತಾಂಶಗಳನ್ನು ಕೂಡ ಕಾಣ್ತಾ ಬರ್ತೀರಿ. 10ನೇ ಮನೆಯಲ್ಲಿರುವಂತಹ ಗುರು ಪ್ರಮುಖ ಬೆಂಬಲ. ನಿಮ್ಮಲ್ಲಿ ಕೆಲವರು ಹಿರಿಯರಿಂದ ಮೆಚ್ಚುಗೆಯನ್ನು ಕೂಡ ಪಡೆದುಕೊಳ್ತಾ ಹೋಗ್ತೀರಿ. ಹೊಸ ಜವಾಬ್ದಾರಿಯನ್ನು ಪಡಿಬೋದು ಅಥವಾ ನಿಮ್ಮ ಸ್ಥಾನ ಬಲವಾಗ್ತಾ ಹೋಗ್ತದೆ ಎಂದು ಭಾವಿಸ್ಬೋದು ಸ್ನೇಹಿತರೆ. ಅದು ಬಡ್ತಿಯ ಘೋಷಣೆ ಆಗದಿದ್ರೂ ನಿಮ್ಮನ್ನು ಹೆಚ್ಚು ನಂಬಲಾಗ್ತದೆ ಎಂದು ನೀವು ಗಮನಿಸ್ಬೋದು. ಅದರಲ್ಲೂ ಜನವರಿ ಮಧ್ಯದ ನಂತರ ಪಂಚಮ ಸ್ಥಾನ ಸಕ್ರಿಯವಾಗುವ ಕಾರಣ ಇಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಬಂದಿದೆ. ನಿಮ್ಮ ಆಲೋಚನೆಗಳು ಒಳೆಯಲು ಪ್ರಾರಂಭಿಸ್ತಾ ಹೋಗ್ತದೆ. ನಿಮ್ಮಲ್ಲಿ ಕೆಲವರು ಸಭೆಗಳಲ್ಲಿ ಮಾತನಾಡ್ಬೋದು, ಚುರುಕಾದ ಯೋಜನೆಯನ್ನು ಪ್ರಸ್ತಾಪಿಸ್ಬೋದು ಅಥವಾ
ನಿಮ್ಮ ಸೃಜನಶೀಲತೆಗೆ ಮೆಚ್ಚುಗೆಯನ್ನು ಕೂಡ ಪಡಿಬೋದು ಅಂತಲೇ ಹೇಳ್ಬೋದು ಸ್ನೇಹಿತರೆ. ನೀವು ಶಿಕ್ಷಣ, ವಿಷಯ ರಚನೆ, ವಿನ್ಯಾಸ, IT, ನಿರ್ವಹಣೆ ಅಥವಾ ಕ್ಲೈಂಟ್ ಎದುರಿಸುವಂತಹ ಕೆಲಸಗಳನ್ನು ಮಾಡ್ತಿದ್ರೆ ನಿಮ್ಮ ಪ್ರತಿಭೆ ಇಲ್ಲಿ ಗೋಚರಿಸ್ತಾ ಹೋಗ್ತದೆ. 5ನೇ ಮನೆಯಲ್ಲಿರುವಂತಹ ಪ್ರವೇಶ ಮಾಡುವಂತಹ ಕುಜ ಧೈರ್ಯವನ್ನು ನಿಮಗೆ ನೀಡಲಿದ್ದಾನೆ. ನೀವು ಫಲಿತಾಂಶಕ್ಕಾಗಿ ಈ ಟೈಮ್ನಲ್ಲಿ ಒತ್ತಾಯಿಸ್ಬೋದು, ನಾಯಕತ್ವವನ್ನು ತೆಗೆದುಕೊಳ್ಳಬಹುದು ಅಥವಾ ನಿಮಗೆ ಲಾಭದಾಯಕವಾಗುವಂತಹ ಲೆಕ್ಕಾಚಾರದ ರಿಸ್ಕನ್ನು ಕೂಡ ತೆಗೆದುಕೊಳ್ಬೋದು. ಅಹಂಕಾರದ ಘರ್ಷಣೆಗಳು ಮತ್ತು ಆತುರದ ಮಾತುಗಳನ್ನು ಈ ಟೈಮ್ನಲ್ಲಿ ತಪ್ಪಿಸಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಿಮ್ಮಲ್ಲಿ ಕೆಲವರು ಪ್ರಸ್ತುತಪಡಿಸಲು, ಮುನ್ನಡೆಸಲು, ಕಲಿಸಲು ಹೊಸ ಪ್ರಾಜೆಕ್ಟ್ಗಳನ್ನು ಉಸ್ತುವಾರಿ ವಹಿಸಿಕೊಳ್ಳಲು ಅವಕಾಶಗಳನ್ನು ಪಡೆದುಕೊಳ್ತಾ ಹೋಗ್ತೀರಿ. ಅದರ ಸದುಪಯೋಗವನ್ನು ಪಡೆದುಕೊಳ್ತಾ ಹೋಗಿ ನಿಮ್ಮ ಮೌಲ್ಯವನ್ನು ಕಡಿಮೆ ಅಂದಾಜು ಮಾಡಲಿಕ್ಕೆ ಹೋಗಬೇಡಿ. ಆತ್ಮವಿಶ್ವಾಸದಿಂದ ಮಾತನಾಡ್ತಾ ಬನ್ನಿ, ಆದರೆ ನಯವಾಗಿ ಇರಬೇಕಾಗುತ್ತದೆ ಅಂತಲೇ ಹೇಳ್ಬೋದು. ಇನ್ನು ಈ ಜನವರಿ 28ರ ನಂತರ ನಿಮ್ಮ ಹಣಕಾಸಿನ ವಿಚಾರ ಹೇಗಿರ್ತದೆ ಎಂಬ ವಿಚಾರಕ್ಕೆ ಬರೋದಾದರೆ, ಆರ್ಥಿಕವಾಗಿ ಹಣಕಾಸಿನ ವಿಚಾರದಲ್ಲಿ ಸ್ಥಿರವಾಗಿದ್ದಂತಹ ತಿಂಗಳು ಇದಾಗಿತ್ತು. ಆದರೆ ನೀವು ಮನೆಯ ಸೌಕರ್ಯ, ಕೌಟುಂಬಿಕ ಅಗತ್ಯತೆಗಳು ಅಥವಾ ಮಕ್ಕಳಿಗಾಗಿ ಹೆಚ್ಚು ಖರ್ಚನ್ನು ಮಾಡಬಹುದು. ಖರ್ಚುಗಳು ನಿರೀಕ್ಷಿತವಾಗಿ ಬರಬಹುದು. ರಿಪೇರಿ, ಕುಟುಂಬದ ಸದಸ್ಯರ ಆರೋಗ್ಯದಲ್ಲಿ ಏರುಪೇರು ಉಂಟಾಗೋ ಕಾರಣ ಅಥವಾ ಮನೆಯ ನವೀಕರಣಗಳು ಬರ್ಬೋದು ಸ್ನೇಹಿತರೆ. 6ನೇ ಮನೆಯಲ್ಲಿರುವಂತಹ ರಾಹು ಸಾಲಗಳು ಮತ್ತು ಅಡೆತಡೆಗಳನ್ನು ಗೆಲ್ಲಲು ಸಹಾಯವನ್ನು ಮಾಡಲಿದ್ದಾರೆ. ನಿಮ್ಮಲ್ಲಿ ಕೆಲವರು ಅಂತಿಮವಾಗಿ ಬಾಕಿ ಇರುವಂತಹ ಸಾಲ ಸಮಸ್ಯೆಗಳನ್ನು ಬಗೆಹರಿಸ್ಬೋದು ಅಥವಾ ಉತ್ತಮ ಯೋಜನೆಯ ಮೂಲಕ ಅನಗತ್ಯ ಹೊರಹರಿವನ್ನು ನಿಯಂತ್ರಿಸ್ಬೋದು. ಹಣದ ನಿರ್ಧಾರಗಳ ಬಗ್ಗೆ ನೀವು ಹೆಚ್ಚು ಆತ್ಮವಿಶ್ವಾಸವನ್ನು ಅನುಭವಿಸ್ತಾ ಹೋಗ್ತೀರಿ. ಹೂಡಿಕೆಗಳನ್ನು ಎಚ್ಚರಿಕೆಯಿಂದ ಯೋಜಿಸಲು ಅಥವಾ ಉಳಿತಾಯ ಶಿಸ್ತನ್ನು ಮರುಪ್ರಾರಂಭಿಸಲು ಇದು ಉತ್ತಮವಾದಂತಹ ಸಮಯ ಅಂತಲೇ ಹೇಳ್ಬೋದು. ಸುಮ್ಮನೆ ಸಾಲ ನೀಡೋದನ್ನು ತಪ್ಪಿಸ್ತಾ ಬನ್ನಿ. ನಿಮ್ಮ ಆರ್ಥಿಕ ಮಿತಿಗಳನ್ನು ನಿರ್ಮಿಸಿ ಅಂತಲೇ ಹೇಳ್ಬೋದು. ಇನ್ನು ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ, ಸಂಬಂಧಗಳಿಗೆ ಈ ತಿಂಗಳು ತಾಳ್ಮೆ ಬೇಕಾಗಿರ್ತದೆ. 7ನೇ ಮನೆಯಲ್ಲಿರುವಂತಹ ಶನಿ ಪ್ರಬುದ್ಧತೆ ಮತ್ತು ಜವಾಬ್ದಾರಿಗಳನ್ನು ಕೇಳ್ತಾರೆ. ನಿಮ್ಮ ಸಂಬಂಧ ಅಥವಾ ದಾಂಪತ್ಯದಲ್ಲಿ ಇದ್ದರೆ ಕರ್ತವ್ಯಗಳು ಹೆಚ್ಚುತ್ತಾ ಹೋಗ್ತವೆ ಮತ್ತು ಪ್ರಾಣಾಯ ಕಡಿಮೆ ಆಗಲಿದೆ ಎಂದು ನೀವು ಭಾವಿಸ್ಬೋದು ಸ್ನೇಹಿತರೆ. ಚಿಂತಿಸಬೇಡಿ, ಇದು ನಿರ್ಮಾಣದ ಹಂತ, ಮುರಿಯುವ ಹಂತವಲ್ಲ. ಅದರಿಂದ ಯಾವುದೇ ರೀತಿಯ ಭಯಪಡುವಂತಹ ಅವಶ್ಯಕತೆ ಇರೋದಿಲ್ಲ. ಮನೆಯ ಒತ್ತಡದಿಂದ ನೀವು ಭಾವನಾತ್ಮಕವಾಗಿ ಮೌನವಾಗಿರ್ಬೋದು. ನಿಮ್ಮಲ್ಲಿ ಕೆಲವರು ಚರ್ಚೆಗಿಂತ ಮೌನವನ್ನು ವಹಿಸ್ಬೋದು ಅಂತಲೇ ಹೇಳ್ಬೋದು. ಇನ್ನು ಈ ಟೈಮ್ನಲ್ಲಿ ನಿಮ್ಮ ಉಷ್ಣತೆ ಸುಧಾರಿಸಲಿದೆ. ಅಂದರೆ ಜನವರಿ 13ರಂದು ಶುಕ್ರನು 5ನೇ ಮನೆಗೆ ಆಲ್ರೆಡಿ ಪ್ರವೇಶವನ್ನು ಮಾಡಿರುವ ಕಾರಣ ನಿಮ್ಮ ಮಾಧುರ್ಯವನ್ನು ತರಲಿದೆ. ನಿಮ್ಮಲ್ಲಿ ಕೆಲವರು ಮತ್ತೆ ಪ್ರಣಯವನ್ನು ಅನುಭವಿಸ್ಬೋದು, ವಾತ್ಸಲ್ಯವನ್ನು ಪಡಿಬೋದು ಅಥವಾ ಮಕ್ಕಳು ಮತ್ತು ಪ್ರೀತಿ ಪಾತ್ರರೊಂದಿಗೆ ಗುಣಮಟ್ಟದ ಸಮಯವನ್ನು ಕೂಡ ಕಳಿಬೋದು ಸ್ನೇಹಿತರೆ. ನಿಮ್ಮಲ್ಲಿ ಕೆಲವರು ಕೌಟುಂಬಿಕ ಸಮಾರಂಭದಲ್ಲಿ ಭಾಗವಹಿಸಬಹುದು ಅಥವಾ ಮಗುವಿನ ಸಾಧನೆಯ ಬಗ್ಗೆ ಹೆಮ್ಮೆಯನ್ನು ಕೂಡ ಪಡಬಹುದು. ನಾವು ತಿಳಿಸ್ಕೊಡುವಂತಹ ಸರಳ ಸೂಚನೆ ಏನಂತಂದರೆ, ಎಲ್ಲವನ್ನ ಒಬ್ಬರೇ ಹೊರಲಿಕ್ಕೆ ಹೋಗಬೇಡಿ, ಭಾವನೆಗಳನ್ನು ಶಾಂತ ರೀತಿಯಲ್ಲಿ ಹಂಚಿಕೊಳ್ತಾ ಬನ್ನಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ, ದಿನಚರಿಯನ್ನು ಪಾಲಿಸಿದ್ರೆ ನಿಮ್ಮ ಆರೋಗ್ಯ ಸುಧಾರಿಸಲಿದೆ. ಮೊದಲ ವಾರದಲ್ಲಿ ಉಂಟಾದಂತಹ ಒತ್ತಡದಿಂದಾಗಿ ಜೀರ್ಣಕ್ರಿಯೆ, ನಿದ್ರೆಯ ಸಮಸ್ಯೆಗಳು, ಕುತ್ತಿಗೆ ಅಥವಾ ಭುಜದ ಒತ್ತಡ ಅಥವಾ ಮಾನಸಿಕ ಆಯಾಸದಂತಹ ಮೂಲಕ ಪ್ರತಿಫಲಿಸಬಹುದು ಸ್ನೇಹಿತರೆ. ರಾತ್ರಿ ವೇಳೆ ಅತಿಯಾಗಿ ಯೋಚಿಸಿದರೆ 12ನೇ ಮನೆಯಲ್ಲಿರುವಂತಹ ಕೇತು ನಿದ್ರೆಯ ಗುಣಮಟ್ಟವನ್ನು ಕಡಿಮೆ ಮಾಡಬಹುದು. ತಿಂಗಳ ಮಧ್ಯದ ನಂತರ ನಿಮ್ಮ ಶಕ್ತಿ ಸುಧಾರಿಸಲಿದೆ ಮತ್ತು ಮನಸ್ಥಿತಿ ಹಗುರವಾಗಲಿದೆ. ಆದರೆ 5ನೇ ಮನೆಯಲ್ಲಿರುವಂತಹ ಕುಜ, ನೀವು ಮಸಾಲೆಯುತವಾದಂತಹ ಆಹಾರ ಸೇವಿಸಿದರೆ ಅಥವಾ ತಡವಾಗಿ ಮಲಗಿದರೆ ದೇಹದಲ್ಲಿ ಅಸಿಡಿಟಿ ಅಥವಾ ಉಷ್ಣತೆಯನ್ನು ಉಂಟು ಮಾಡ್ಬೋದು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಮೊದಲು ನಿದ್ರೆಯ ಸಮಯವನ್ನು ನಿಗದಿಪಡಿಸಿಕೊಳ್ಳಿ, ಹಾಗೆ ಉಳಿದೆಲ್ಲವರು ಸುಲಭವಾಗ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಈ ರಾಶಿಯವರ ವ್ಯಾಪಾರ ಮತ್ತು ವ್ಯವಹಾರದ ವಿಚಾರಕ್ಕೆ ಬಂದ್ಬಿಡೋಣ. ಸ್ಮಾರ್ಟ್ ಯೋಜನೆ ಮತ್ತು ಬಲವಾದ ಅನುಷ್ಠಾನದ ಮೂಲಕ ವ್ಯಾಪಾರ ಬೆಳವಣಿಗೆಗೆ ಈ ಜನವರಿ ಉತ್ತಮವಾದಂತಹ ತಿಂಗಳಾಗಿತ್ತು. ಅದರಲ್ಲೂ ಮೊದಲನೇ ವಾರದಲ್ಲಿ ಕಾರ್ಯಾಚರಣೆಗಳನ್ನು ಸ್ಥಿರಗೊಳಿಸುವುದು, ಸಿಬ್ಬಂದಿ ಸಮಸ್ಯೆಗಳನ್ನು ಪರಿಹರಿಸುವುದು ಅಥವಾ ಕೆಲಸದ ವ್ಯವಸ್ಥೆಗಳನ್ನು ಸುಧಾರಿಸುವಂಥ ಗಮನವನ್ನು ಹರಿಸ್ತಾ ಬಂದಿದ್ದೀರಿ. ನಿಮ್ಮಲ್ಲಿ ಕೆಲವರು ವ್ಯರ್ಥವನ್ನು ಕಡಿತಗೊಳಿಸ್ಬೋದು ಮತ್ತು ವ್ಯವಹಾರದಲ್ಲಿ ಶಿಸ್ತನ್ನು ಕೂಡ ತರಬಹುದು. ಮಾರ್ಕೆಟಿಂಗ್, ಬ್ರ್ಯಾಂಡಿಂಗ್, ಸೃಜನಶೀಲತೆ ಮತ್ತು ಗ್ರಾಹಕರ ಆಕರ್ಷಣೆಯು ಸುಧಾರಿಸ್ತಾ ಬರ್ತದೆ. ನೀವು ಶಿಕ್ಷಣ, ಸಲಹೆ, ವಿನ್ಯಾಸ, ಕೋಚಿಂಗ್ ಅಥವಾ ಇತರ ಸೇವೆಗಳಲ್ಲಿ ಸಂಬಂಧಪಟ್ಟಂತಹ ವ್ಯವಹಾರನ ನಡೆಸ್ತಿದ್ರೆ ಇದರಿಂದ ಉತ್ತಮವಾದ ಪ್ರತಿಕ್ರಿಯೆಯನ್ನು ಕಾಣ್ತಾ ಬರ್ತೀರಿ. ಉತ್ತಮವಾದ ಲಾಭಗಳನ್ನು ಈ ಜನವರಿ 28ರ ನಂತರವೂ ಕಾಣ್ಬೋದು ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಿಮ್ಮ ಬಿಸ್ನೆಸ್ಸನ್ನು ವೇಗವಾಗಿ ವಿಸ್ತರಿಸಬೇಡಿ, ಯೋಜನೆಯೊಂದಿಗೆ ವಿಸ್ತರಿಸ್ತಾ ಬನ್ನಿ. ಸಾಕಷ್ಟು ಉತ್ತಮವಾದ ಫಲಿತಾಂಶಗಳನ್ನು ಕಾಣಲಿದ್ದೀರಿ ಅಂತಲೇ ಹೇಳ್ಬೋದು. ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದ್ಬಿಡೋಣ. ವಿದ್ಯಾರ್ಥಿಗಳು ಈ ಜನವರಿ 28ರ ನಂತರ
ಮನೆಯ ಗೊಂದಲಗಳು ಅಥವಾ ಒತ್ತಡವು ಗಮನವನ್ನು ಕಡಿಮೆ ಮಾಡಿರ್ಬೋದು. ಆದರೆ ಒಮ್ಮೆ 5ನೇ ಮನೆಯಲ್ಲಿ ಸಕ್ರಿಯವಾದಾಗ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಬಂದಿದೆ. ನಿಮ್ಮ ಕಲಿಕೆಯೂ ಕೂಡ ಸುಗಮ ಆಗ್ತಾ ಬಂದಿದೆ. ರಿವಿಷನ್, ಅಣುಕು ಪರೀಕ್ಷೆಗಳು ಅಥವಾ ಪ್ರಸ್ತುತಿ ಕೌಶಲ್ಯಗಳನ್ನು ಸುಧಾರಿಸಲು ಈ ಟೈಮ್ ಉತ್ತಮವಾಗಿರಲಿದೆ. ನಿಮ್ಮಲ್ಲಿ ಕೆಲವರು ಸ್ಪರ್ಧೆಗಳು ಅಥವಾ ಕೌಶಲ್ಯ ಆಧಾರಿತ ಕೋರ್ಸ್ಗಳಲ್ಲಿ ಭಾಗವಹಿಸಲು ಪ್ರೇರೇಪಿಸಲ್ಪಡ್ತಾರೆ. ಅದರಲ್ಲೂ ಈ ಟೈಮ್ನಲ್ಲಿ ಕಲಿತಿರುವಂತಹ ಸ್ಕಿಲ್ಸ್ಗಳು ನಿಮ್ಮ ಜೀವನಕ್ಕೆ ಸಾಕಷ್ಟು ಬದಲಾವಣೆಗಳನ್ನು ತರಲಿದೆ. ನಿಮ್ಮ ಜೀವನವನ್ನು ನಿರ್ಮಾಣ ಮಾಡಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಕೊನೆಯ ಕ್ಷಣದ ಒತ್ತಡಕ್ಕಿಂತ ದೈನಂದಿನ ಸ್ಥಿರತೆಯನ್ನು ಮೇಂಟೈನ್ ಮಾಡ್ಕೊಳ್ತಾ ಬನ್ನಿ. ಪ್ರತಿನಿತ್ಯ ಓದಿನ ಕಡೆ ಗಮನವನ್ನು ಕೊಡ್ತಾ ಬನ್ನಿ ಸ್ನೇಹಿತರೆ. ಶನಿಯು ಶಿಸ್ತಿಗೆ ಹೆಚ್ಚಿನ ಮಹತ್ವವನ್ನು ಕೊಡೋದ್ರಿಂದ ಶಿಸ್ತಿನಿಂದ ಸಮಯ ಪರಿಪಾಲನೆಯನ್ನು ಮಾಡಿಕೊಂಡು ಓದಿದ್ದೆ ಆದರೆ ಉತ್ತಮವಾದ ಯಶಸ್ಸನ್ನು ಈ ರಾಶಿಯವರು ಕಾಣ್ಬೋದು. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತವೆ ಸ್ನೇಹಿತರೆ. ಇನ್ನು ಈ ರಾಶಿಯವರು ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು ಅಂದರೆ, ಪ್ರತಿ ಬುಧವಾರದಂದು ಓಂ ಬುಧಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ. ಹಾಗೆ ಪ್ರತಿ ಶನಿವಾರದಂದು ಓಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ. ಪ್ರತಿ ಶುಕ್ರವಾರದಂದು ಓಂ ಲಕ್ಷ್ಮೀನಾರಾಯಣಾಯ ನಮಃ ಎಂದು ಜಪಿಸಿ ಸ್ನೇಹಿತರೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕಾಣಲಿದ್ದೀರಿ. ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಬರ್ತವೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.